ಬೈಲಹೊಂಗಲ ಮತ್ತು ಕಿತ್ತೂರು ತಾಲೂಕುಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸೌಹಾರ್ದತೆಯ ಸಭೆ ನಡೆಸಲಾಯಿತು. ಉದ್ಘಾಟನೆಯನ್ನ ನೆರವೇರಿಸಿದಂತ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತಾ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ರಾಜ್ಯ ರಾಜಕಾರಣಿಗಳ ಪ್ರತಿಷ್ಠೆ ಅಂತ ಹೇಳಬಹುದು. ಈ ಸಭೆಯನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಾಲಚಂದ್ರ ಜಾರಕಿಹೊಳಿ, ರಾಜ್ಯದಲ್ಲಿ ಯಾವುದಾದರೂ ದೊಡ್ಡ ಮಟ್ಟದ ಚುನಾವಣೆ ಅಂದರೆ ಅದು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ. ಮಹಾಂತೇಶ್ ದೊಡ್ಡಗೌಡರ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಸಾಕಷ್ಟು ರೈತರಿಗೆ ನೆರವಾಗಿದ್ದಾರೆ, ಮತ್ತೊಮ್ಮೆ ಮತದಾರರ ಸೇವೆ ಮಾಡಲು ಮುಂದಾಗಿದ್ದಾರೆ. 2 ತಾಲೂಕುಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲುವು ನಿಶ್ಚಿತ ಅಂತ ತಿಳಿಸಿದರು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ 16 ಕಡೆಗಳಲ್ಲಿ ಅವಿರೋಧ ಆಯ್ಕೆ ಮಾಡಲು ಶ್ರಮ ಪಡ್ತಾ ಇದೀವಿ, ನೋಡೋಣ, ಎಲ್ರಿಗೂ ಗೆಲ್ಲುವ ಆಸೆ ಇದ್ದೇ ಇರುತ್ತೆ ಅಂತ ಹೇಳಿದರು. ಕೆಲವು ಕಡೆಗಳಲ್ಲಿ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ, ಇನ್ನೂ ಸಮಯವಿದೆ. ಬೈಲಹೊಂಗಲ ಮತ್ತು ಕಿತ್ತೂರು ತಾಲೂಕುಗಳಲ್ಲಿ ವಿಕ್ರಮ್ ಇನಾಮದಾರ್ ಮತ್ತು ಮಹಾಂತೇಶ್ ದೊಡ್ಡಗೌಡರ ಗೆಲ್ತಾರ ಅಂತ ನಮ್ಮ ವಿಶ್ವಾಸ ಇದೆ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ತಮ್ಮದೊಂದು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಸುದ್ದಿ ಇದೆ ಸರ್, ನಿಮ್ಮ ಜೊತೆನೆ ಒಡನಾಡಿಗಳು ನಮ್ಮ ಪಕ್ಷದ ಜೊತೆಗಿದ್ದವು ಮಾಜಿ ಶಾಸಕರು, ನಮ್ಮ ಸಂಬಂಧಿಕರು, ಮನುಷ್ಯನಿಗೆ ಸರ್ ಎಲ್ಲರಿಗೂ ಆಗಬೇಕು ನಿಶ್ಚಯ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಎಲ್ಲರಿಗೂ ಆಗಬೇಕು ನಿಶ್ಚಯ ಅದ. ಅವು ಸಹಿತ ಪ್ರಯತ್ನ ಮಾಡ್ತೇಬೋದು. ನೀವು ಹೇಳಿದಂಗೆ ನಮಗೂ ಅಲ್ಲಿ ಇಲ್ಲಿ ಕೇಳ ಸಿಕ್ಕದ. ಭಾಳ ಜನ ಸಲಹೆಯನ್ನು ಕೊಟ್ಟಿದ್ದಾರೆ, ಇಲ್ಲ ಮತ್ತು ಅಷ್ಟು ಕುಡ್ಕೊಂಡು ಹೋಗುವಂತ, ಮತ್ತು ಅವು ವಿಚಾರವಂತು ಅನುಭವಿಸ್ತದ. ಸಮಯ ಸಂದರ್ಭ ನೋಡಿ ನೀನೇನು ಸಹಿತ ಮಾಡ್ಬೋದು ಅಂತ ನಂದು ವಿಚಾರ ಇದೆ. ಮತ್ತು ಇನ್ನು ಅನಿವಾರ್ಯ ಬಂದಂಥ ಸಂದರ್ಭದಲ್ಲಿ ಚುನಾವಣೆಗೆ ಅದು ಅನಿವಾರ್ಯ ಬಂದಾಗ ಮಾಡಲೇಬೇಕು. ಸರ್, ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರಿ, ನಮ್ಮ ಎಲ್ಲ ಅಭ್ಯರ್ಥಿಗಳ ಆಯ್ಕೆ ಆಗಿ ಬಂದ್ರೆ ನಾವು ಲಿಂಗಾಯತರಿಗೆ ಮನೆ ಹಾಕೋ ಅಧ್ಯಕ್ಷ ಸ್ಥಾನ ಅಂತೇಳಿ ಹೇಳಿದ್ದಾರೆ. ನೀವು ಸತತ 30 ವರ್ಷ ಆಯ್ಕೆ ಆಗಿ ಬಂದರೆ ಈಗ ನೆಕ್ಸ್ಟ್ ಆಯ್ಕೆ ಆಗೋ ವಿಶ್ವಾಸ ಐತಿ, ತಾವುಗಳಿಗೂ ಏನಾರ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ? ನಾನು ಕಳೆದ 31 ವರ್ಷದಿಂದ ನಾನು ಅನಿಸ್ತದ ಭಾಳ ಜನ ನಾವು ಅಲ್ಲಿ ಅನುಭವಿಸಿದ್ವಿ. ನಾನಿರ್ಬೋದು, ಲಕ್ಷ್ಮಣ ಸವದಿ ಇರ್ಬೋದು, 20, 30, 10 ವರ್ಷದಿಂದ ಎಲ್ಲ ಅನುಭವಿಸ್ತಿದ್ವಿ. ಹೌದೇನು ಕಳೆದ ಹಲವಾರು ವರ್ಷದಿಂದ ಇತಿಹಾಸದಲ್ಲಿ ಲಿಂಗಾಯತನ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಬೇಕು, ನಾವು ಸಹಿತ ಅದನ್ನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಹೆಂಗದ ಅಂದ್ರೆ ರಮೇಶ್ ಕತ್ತಿಯವ್ರ ಅಧ್ಯಕ್ಷದ್ದು, ಲಕ್ಷ್ಮಣ ಸವದಿ ಅಧ್ಯಕ್ಷದ್ದು, ಇವತ್ತು ಕುಲ್ಗೋಡಿ ಅಧ್ಯಕ್ಷದಾಗ ನಾವೆಲ್ಲ ಅಧ್ಯಕ್ಷದಂಗ. ವಿಶೇಷವಂತ ಇವತ್ತು ಕುಲ್ಗೋಡಿ ಕಳೆದ 8-9 ತಿಂಗಳು ಮಾಡಿದ್ರೆ ಎಲ್ಲ ಜವಾಬ್ದಾರಿ ತಗೊಂಡು ನಾವೇ ಕೆಲಸ ಮಾಡ್ತೀವಿ. ನಾನು ಉಪಾಧ್ಯಕ್ಷನ ಕೆಲಸ ಮಾಡಿದ್ದೀನಿ, ರಮೇಶ್ ಕತ್ತಿ ಜೊತೆ ಉಪಾಧ್ಯಕ್ಷನ ಕೆಲಸ ಮಾಡಿ, ಲಕ್ಷ್ಮಣ ಜೊತೆ ಉಪಾಧ್ಯಕ್ಷ ಕೆಲಸ ಮಾಡಿ, ಅದಕ್ಕಾಗಿ ಭಾಳ ದೊಡ್ಡದಿತ್ತು. ಅದೇ ದುರ್ಗವರು ಈ ಎಲ್ಲ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಡೈರೆಕ್ಟ್ ಆದಾಗಿಂದ ಇಲ್ಲಿವರೆಗೆ ಎಷ್ಟು ಸಾಲ ಇತ್ತು, ಎಷ್ಟು ಸಾಲ ಹೆಚ್ಚು ಮಾಡು, ಎಷ್ಟು ಸೊಸೈಟಿ ಹೆಚ್ಚು ಮಾಡು ಅನ್ನೋದು ಎಲ್ಲರೂ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಮಹಾಂತೇಶ್ ದೊಡ್ಡಗೌಡರು ಹೆಂಗಿದ್ದಾರೆ ಅಂದರೆ ಅವರು ಯಾವುದೂ ಸೊಸೈಟಿಗೆ ಅಂದರೆ ಇವತ್ತು ಅವ್ರು ಯಾರು ವಿರೋಧ ಮಾಡಿದ್ರು ಅವ್ರು ತಲೆ ಕೆಡಿಸೋದಿಲ್ಲ. ಅವ್ರು ಸಾಲ ಬರ್ತಿತ್ತು ಸ್ಯಾಂಕ್ಷನ್ ಮಾಡಿಕೊಡ್ತಾರೆ, ಯಾರಿಗೂ ಕಳ್ಸೋಕ್ಕಿಲ್ಲ, ಒಳ್ಳೆ ಡೈರೆಕ್ಟ್ ಅದಾರು ಅಂತ ಇಟ್ಕೋಬೇಕು, ಉಳಿಸ್ಬೇಕು, ನೀವು ಬೆಳೆಸ್ಬೇಕು, ಆ ದೃಷ್ಟಿ ಆಶೀರ್ವಾದ ನಿಮ್ಮಾಗಿರ್ತದೆ. ಎಲ್ಲಾನು ಸಂಭಾಷಣೆ ಹೋಗ್ತಾರಲ್ಲ ರೀ, ಇಲ್ಲಿ ನಮ್ಮ ಕಾಣಕ್ಕೂ ಡೈರೆಕ್ಟ್ ಅರವಿಂದ್ ಪಾಟೀಲ್ ನೀವು ಅವ್ರು ಹಂಗೆ ಮಾಡಬೇಕು. ಯಾಕಂದರೆ ಇವ್ರಿಗೂ ಹಂಗೆ ಮಾಡೋದು ಭಾಳ ಮಂದಿ ಸೊಸೈಟಿ ಕೂಡ ಜಗಳ ಮಾಡಬೇಡ, ಅಕಸ್ಮಾತ್ ಹೋಗಿ ಹಾಕಿಲ್ಲ ಕೊಡೋದಿಲ್ಲ ಅಂತ ಹಿಂಗೆ ಅನ್ನ ಹೋಗ್ಬಾರ್ದು ನಿಮಗೂ ಹೇಳಿದ್ರು ಅಂದ್ರೆ ಮತ್ತೆ ದೊಡ್ಡವ್ರು ನೋಡಿ ಕಲ್ಕೋಕ್ ಹೇಳಿದ್ರು. ಅದಕ್ಕೆ ನಾವು ಏನು ಸಂಬಂಧ ಇದ್ದು ಇವತ್ತು ನಮ್ಗೆ ಯಾರ್ಯಾರು ಹೋಗಿ ಹಾಕಿಲ್ಲ ಅಂತಿರ್ತಾರೆ, 5 ವರ್ಷಕ್ಕೆ ಅವ್ರು ಕೆಲಸ ಮಾಡಿ 5 ವರ್ಷ ನಮಗೆ ಹೋಗಿ ಹಾಕ್ತಾರಲ್ಲ, ಏನಪ್ಪ ನಾವು ಅವ್ರು ಹೋಗಿ ಹಾಕಿಲ್ಲ ಅಂದರೂ ನಾವು ಇಷ್ಟು ಏನು ಕಾಣಿಸಿಲ್ಲ ಅಂತ ರೀತಿಯಿಂದ ನೋಡ್ಕೋದೆ ಖಂಡಿತ ಬದಲ ಮಾತೇಶ್ವರು ಒಳ್ಳೆ ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ನಮ್ಮ ವಿಕ್ರಮದಲ್ಲಿ ಅವರು ಯಾಕಂದ್ರೆ ರಾಜಕೀಯ ಪ್ರವೇಶ ಮಾಡ್ತಾ ಇದ್ದಾರೆ, ಅದಕ್ಕೆ ಧನ್ಯವಾದಗಳು. ನಮಗೆ ಭಾಷಣ ಮಾಡಕ್ಕೆ ಬರ್ತಿದೆ ಅಂತಂದ್ರೆ ಹಂಗೆ ನಮಗೂ ಮೊದಲು ಬರ್ತಾರೆ ಕೇಳ್ತೇನೆ, ಅದಕ್ಕೆ ನಾವು ಕಲ್ಕೊಂತಾನೆ ಹಂಗೆ ನೀರಾಗಿ ಬಿಗಿದ್ರು ಹಂಗೆ ತಾನೇ ಇಷ್ಟ ಆಗ್ತಿದ್ದು. ಅದಕ್ಕೆ ಧನ್ಯವಾದ. ಭಾಳ ಆಗೋದಿಲ್ಲ, ಅದಕ್ಕೆ
ಎಲ್ಲ ಮಾಡ್ಕೊಂಡು ನಾನೆಲ್ಲ ಸಭೆಯಲ್ಲಿ ನಾನು ಬಂದು ನೋಡಿದ ನಂತರ ಅಂಕಲ್ಗೆ ರಾಜು ಅವ್ರು ಫೋನ್ ಮಾಡಿ, ಯಾಕಂದ್ರೆ ಜಲ್ದಿ ಬಂದ್ಬಿಡ್ರಿ ನಾ ಅಂದಾಜು ಪೂರ್ತಿ ML ಎಲೆಕ್ಷನ್ ಇದೆ ನಂದಿನ ಕೂಡ್ಸಿದಾನೆ ಅಂತೇಳಿ ಅಂಕಲ್ಗೆ ರಾಜು ಫೋನ್ ಮಾಡಿ ಹೇಳಿದೆ ನನಗೆ. ಅದಕ್ಕೆ ನಾವೆಲ್ಲರೂ ಬಂದ ನಂತರ ಯಾವ ರೀತಿ ಕಂಡು ಏನಿದೆ ಅದೇ ಖಾನಾಪುರದಿಂದ ಸ್ಟಾರ್ಟ್ ಮಾಡಿದ್ವಿ ರೀ. ಖಾನಾಪುರ ಸ್ಟಾರ್ಟ್ ಮಾಡಿ ನಾಳೆ ನಿಪ್ಪಾಣಿಗೆ ಮುಗಿಸಿ ಅಂದ್ರೆ ಸುಮಾರು 11 ತಾಲೂಕು ವಿಚಾರ ಮುಗ್ದಂಗೆ ಆಗುತ್ತೆ ರೀ, 11 ತಾಲೂಕು. ಸೊ ಎಲ್ಲ ಕಡೆ ಎಲ್ಲ ರೆಸ್ಪಾನ್ಸ್ ಚಲೋ ಐತ್ರಿ. ಮತ್ತು ಎಲ್ಲರೂ ಕೂಡಿ ಸಂಘಟನೆಯಾಗಿ ಚುನಾವಣೆಗೆ ನಾ ಏನೆಲ್ಲ ಎಲ್ಲರೂ ಕೂಡಿ ಎಲ್ಲರೂ ಸಹಕಾರ ತೊಗೊಂಡು ಚುನಾವಣೆ ಶಾಂತಲೆ ಸಮಾಧಾನ ಆಗ್ಬೇಕಂತ ನಮ್ಮೆಲ್ಲರ ಬಯಕೆ ಆಸೆ ಇದೆ ರೀ. ಆ ಪ್ರಕಾರ ಎಲ್ಲ ಸಮಾಧಾನ ಮಾಡ್ತಾ ಇದ್ವಿ. ಎಲ್ಲ ಜನರ ಆಶೀರ್ವಾದದಿಂದ ದೇವರ ಆಶೀರ್ವಾದ ಒಳ್ಳೇದಾಗತ್ತೆ ಅಂತೇಳಿ ನನ್ನ ಭಾವನೆ ರೀ. ಅವಿರೋಧ ಆಯ್ಕೆ ಆಗಬೇಕು ಅಂತ ಹೇಳ್ಬಿಟ್ಟು ಬಹುತೇಕ ಇದೆ ಸರ್. ಬಟ್ ಕೆಲವು ಕ್ಷೇತ್ರಗಳಲ್ಲಿ ಕ್ಲಿಷ್ಟಕರ ಪರಿಸ್ಥಿತಿ ಇದೆ ಸರ್. ಯಾವ್ದು ಏನು ಇದೇ ರೀ, ಕೆಲವೊಂದು ಕಡೆ ನಾವು ಏನೆಲ್ಲ 15 ತಾಲೂಕ ಒಂದು ಅದರ್ ಸೀಟ್ ಸೇರಿ 16 ಸೀಟಲ್ಲಿ. ಸೊ ಎಲ್ಲ ಕಡೆನೂ ಅವಿರೋಧ ಆಯ್ಕೆ ಮಾಡ್ಬೇಕಂತ ನಮ್ಮೆಲ್ಲರೂ ಹಿರಿಯದು ಇಚ್ಛೆ ಅದೇ ನಮ್ಮದು ಇದ್ದಾರೆ. ಆದರೆ ಕೆಲವೊಂದು ಕಡೆ ಅನಿವಾರ್ಯತೆ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ರೀ. ಯಾಕಂದ್ರೆ ಅಲ್ಲಿ ಕ್ಯಾಂಡಿಡೇಟ್ ಹಿಂದೂ ಸರಿಯಾಗಿಲ್ಲ, ಚುನಾವಣೆ ಆಗ್ಬೇಕಂತೇಳಿ ಆಗ್ಬೋದು. ಬಟ್ ಅವ್ರನ್ನೂ ಮನವೊಲಿಕೆ ಮಾಡಿ ಇನ್ನೂ 2 ತಿಂಗಳು ಟೈಮ್ ಇದೆ ರೀ. ಅವ್ರನ್ನೆಲ್ಲ ಮನವೊಲಿಸಿ ಹೆಂಗಾರು ಮಾಡಿ ಅವಿರೋಧ ಮಾಡೋಕೆ ಪ್ರಯತ್ನ ಮಾಡ್ತಾರೆ. ಅನಿವಾರ್ಯ ಪರಿಸ್ಥಿತಿ ಬಂತಂದ್ರೆ ಚುನಾವಣೆ ಆಗಲೇಬೇಕಂದಾಗ ನಾವೆಲ್ಲ ಕುಂತವ್ರು ಕೂಡ ಚುನಾವಣೆ ಮಾಡ್ತೇವೆ. ಈಗ ಬೈಲಹೊಂಗ ಮತ್ತೆ ಕಿತ್ತೂರು ಬಂದಿದೆ ಸರ್. ವಿಶೇಷವಾಗಿ ಒಂದ್ ಕಡೆ ಬೈಲಹೊಂಗದಿಂದ ದೊಡ್ಡ ನಿಂತಿದ್ದಾರೆ, ಒಂದ್ ಕಡೆ ಕಿತ್ತೂರಿಂದ ವಿಕ್ರಮ್ ನಾಮದಾಸ್ ಆಗ್ಬೇಕು. ಅವ್ರ ಬಗ್ಗೆ ಸಹಕಾರ ಸಂಘದ ಅಧ್ಯಕ್ಷರಿಗೆ ಏನ್ ಮನವಿ ಮಾಡ್ತಾರೆ? ಅಲ್ಲ, ಈಗ ಅದ ನಾವು ಇದಕ್ಕೆ ಮುಖಾಂತರ ಆಲ್ರೆಡಿ ಈಗ ಮಾಡ್ಕೊಂಡೆ. ಯಾಕಂದ್ರೆ ಒಳ್ಳೆ ಕ್ಯಾಂಡಿಡೇಟ್ ಮೊದಲಿಂದ ಆಯ್ಕೆ ಮಾಡಿದ್ರಿ. ಬೈಲಹೊಂಗದಿಂದ ಮಾದೇ ದೊಡ್ಡಗೌಡ ಭಾಳ ಪ್ರಾಮಾಣಿಕವಾಗಿ ರೈತರಿಗೆ ಭಾಳ ಸೇವಾ ಮಾಡಿದರು. ಇನ್ನೂ ಅವರು 5 ವರ್ಷಕ್ಕೆ ಮತ್ತೆ ಅಧಿಕಾರ ಕೊಟ್ಟು ಇನ್ನೂ ಹೆಚ್ಚಿನ ಸೇವಾ ಮಾಡ್ತಾರೋ, ಆಶೀರ್ವಾದ ಮಾಡಂದ್ರೆ. ಈಗ ವಿಶೇಷವಾಗಿ ಹೊಸದಾಗಿ ನಮ್ಮ ವಿಕ್ರಮ್ ದನ್ಯರ್ ಈಗ ಚುನಾವಣೆ ಅಂದ್ರೆ ಬರ್ತಾ ಇದ್ದಾರೆ. ಅವ್ರಿಗೆ ಬಂದರೆ ಕಿತ್ತೂರು ಭಾಗದ ಕೆಲಸ ಮಾಡೋಕೆ ಅನುಕೂಲ ಆಗ್ತೈತಿ. ಇಬ್ಬರು ಅಂದರೆ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ, ನಿಮ್ಮ ಸೇವಾ ಮಾಡ್ತಾರೋ. ಇಬ್ಬರಿಗೂ ಆಶೀರ್ವಾದ ಮೇಲೆ ನಾವು ಮನವಿ ಮಾಡಿದ್ರು, ತಮ್ಮ ಮುಖಾಂತರ ಮನವಿ ಮಾಡ್ಕೊಂಡ್ರಿ. ಬೆಳಗಾವಿ ಗ್ರಾಮೀಣ ಒಂದು ಕ್ಷೇತ್ರದಿಂದ ನಮ್ಮ ಪುತ್ರ ರಾಹುಲ್ ಜಾರಕಿಹೊಳಿ ಅವರು ಒಂದು ರೀತಿ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲ ಸ್ಪರ್ಧೆ ಮಾಡಕ್ ಹೋಗಿ ಅಂದ್ರೆ ನಾನು ಬಿಟ್ಕೊಡ್ತೀನಿ ಅಂತ ರಾಹುಲ್ ಅಂಕಲಿಗೆ ಸಾಹೇಬ್ ಹೇಳಿದ್ರು. ಈಗ ಈಗಾಗಲೇ ಅದನ್ನು ಹೇಳಿದ್ರು ನೋಡ್ರಿ. ಈಗ ಅದು ಬೆಳಗಾವಿ ಉಸ್ತುವಾರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಒಂದು TV ಇಂಟರ್ವ್ಯೂ ಹೇಳಿದ್ದಾರೆ. ಈಗ ರಾಹುಲ್ ಜಾರಕಿಹೊಳಿ ನಿಲ್ತಾರೋ, ರಾಜು ಅಂಕಲಿಗೆ ನಿಲ್ತಾರೋ, ಮತ್ತೆ ಸತೀಶ್ ಜಾರಕಿಹೊಳಿ ಯಾರಿಗೆ ಹೇಳ್ತಾರೋ ಅವ್ರಿಗೆ ಇವತ್ತಿನ ತನಕ ಚರ್ಚೆನಾಗಿಲ್ಲ, ಪತ್ರಿಕೆಯಲ್ಲಿ ಬರ್ತಾ ಇದ್ದಾರೆ. ಸೊ ಇನ್ನೂ ಟೈಮ್ ಇದೆ ರೀ. ಆದರೂ ಉಸ್ತುವಾರಿ ಸಚಿವರು ಯಾರಿಗೆ ಹೇಳ್ತಾರಲ್ಲ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ. ಈಗ ರಾಜು ಅಂಕಲಿಗೆ ಅವರು ಓಪನ್ ಆಗಿದೆ. ಈಗ ರಾಹುಲ್ ಜಾರಕಿಹೊಳಿ ನಿಲ್ತು ಅಂದ್ರೆ ನಾ ಬಿಟ್ಟು ಕೊಡ್ತೇನೆ ಅಂದರು. ಈಗ ರಾಹುಲ್ ಜಾರಕಿಹೊಳಿ ನಿಲ್ತು ಅಂತ ಎಲ್ಲೂ ಹೇಳಿಲ್ಲ. ಅಕಸ್ಮಾತ್ ಹೆಂಗೆ ಪರಿಸ್ಥಿತಿ ಬರ್ತೈತೆ ನೋಡ್ಕೊಂಡು ಅದ್ರ ಮೇಲೆ ಡಿಸಿಷನ್ ತಗೋತಾರೆ.